ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದ ಪಾಠವಾದ ಆಧಾರಗಳು ಈ ಒಂದು ಪಾಠದ ನೋಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲ ಪಾಠದ ನೋಟ್ಸು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸೂಕ್ತ ಉತ್ತರಗಳನ್ನು ನಾವು ಅಲ್ಲಿ ತುಂಬಬೇಕಾಗುತ್ತೆ. ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತಕ್ಕಂಥ ಎರಡು ವಿಧಗಳನ್ನು ನಾವು ನೋಡ್ಬೋದು. ಅಶ್ವಘೋಷನ ಡ್ಯಾಶ್ ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಅಶ್ವಘೋಷನ ಬುದ್ಧ ಚರಿತೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಅಲ್ಮಿಡಿ ಶಾಸನ. ಆಧಾರಗಳು ಎಂದರೇನು? ಒಂದು ವಾಕ್ಯದ ಪ್ರಶ್ನೆಗಳು. ಮಾನವನು ತನ್ನ ಗತಕಾಲದ ಚರಿತ್ರೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು. ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯದ ಆಧಾರಗಳಿಗೆ ಎರಡು ಉದಾಹರಣೆಗಳನ್ನು ಕೊಡಿ ಅಂತಿದೆ ನೋಡಿ. ದೇಶೀಯ ಸಾಹಿತ್ಯಕ್ಕೆ ಬಂದು ವಿಶಾಖದತ್ತನ ಮುದ್ರ ರಾಕ್ಷಸ, ಅಶ್ವಘೋಷನ ಬುದ್ಧ ಚರಿತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಪಂಪನ ವಿಕ್ರಮಾರ್ಜುನ ವಿಜಯ. ಇನ್ನು ವಿದೇಶಿ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಮೆಗಸ್ತನೀಸ್ನ ಇಂಡಿಕಾ, ಸಿಲೋಲಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಫಾಹಿಯಾನನ ಗೋಕೋಕಿ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ. ಪ್ರಾಕ್ತನ ಆಧಾರಗಳು ಅಂದರೆ ಏನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ಮೌರ್ಯ ಚಕ್ರವರ್ತಿ ಅಶೋಕ ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬದ ಮೇಲೆ ಶಾಸನವನ್ನು ಕೆತ್ತಿಸಿದನು. ಇವನ್ನ ಶಾಸನಗಳು ಭಾರತದ ಹಲವೆಡೆ ನಮಗೆ ದೊರೆತಿದೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿರ್ತಕ್ಕಂಥ ಒಂದು ಶಾಸನ. ಇದನ್ನು ಕಾಕುತ್ಸ್ಥವರ್ಮ ಒಂದು ಆಡಳಿತದ ಬಗ್ಗೆ ಇದೊಂದು ಶಾಸನ ತಿಳಿಸುತ್ತೆ ಅಂತ ಹೇಳ್ಬೋದು. ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿದೆ? ಮೌಖಿಕ ಪರಂಪರೆ ಮಾನವನ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು. ಇಂದು ಭಾರತ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತಿವೆ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ಉಳಿಸಿಕೊಂಡು ಬಂದಿದ್ದಾನೆ. ಇದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಇದು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿರ್ತದೆ. ಇದು ಈ ಒಂದು ಪಾಠದ ನೋಟ್ಸ್ ಆಗಿರ್ತದೆ. ಮತ್ತೆ ಮುಂದಿನ ಪಾಠದಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದ.